ಈ ಕಾಪಿ ಲಿಂಕ್ ಟ್ರೆಂಡ್‌ನ ಯಾಕೆ ಎಲ್ಲರೂ ನನಗೆ ಕಳಿಸ್ತಾ ಇದ್ದೀರಾ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್. ಸೋಮವಾರ ಅಲ್ವಾ, ಹಾಗಾಗಿ ಎಷ್ಟೆಲ್ಲ ಹೂವಿದೆ ಎಲ್ಲಾನು ತೆಗೆದಿಟ್ಕೊಂಡು ಪೂಜೆಗೆಲ್ಲ ಅಲಂಕಾರ ಮಾಡಿ ಮುಗಿಸ್ಬಿಟ್ಟೆ. ಇಷ್ಟೆಲ್ಲ ಮಾಡೋಷ್ಟರಲ್ಲೇ ಆಲ್ರೆಡಿ 7:15 ಆಗೋಯ್ತು. ಇನ್ನು ಮಕ್ಳಿಗೆ ಟೈಮ್ ಆಗಿಬಿಡುತ್ತೆ, ತಿಂಡಿಗೆ ಏನು ಪ್ರಿಪೇರ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ಚಿಕ್ಕ ಮಗ ಎದ್ದ, ಅವನಿಗೆ ಸ್ನಾನ ಮಾಡಿಸ್ದೆ. ನನ್ನ ದೊಡ್ಡ ಮಗ ಮಾತ್ರ ಏಳಲೇ ಇಲ್ಲ. ದೋಸೆಗೆ ಆಡಿಸಿದ್ದೆ. ಸೊ ಮಸಾಲೆ ಎಲ್ಲ ಹಾಕ್ಬಿಟ್ಟು ಪಡ್ಡು ಹಾಕ್ಕೊಟ್ರೆ ಮಕ್ಕಳು ತಿಂತಾರಲ್ಲ ಅಂತ ಅಂದ್ಕೊಂಡು ಪಡ್ಡು ಹಾಕೋಣ ಅಂತ ರೆಡಿ ಮಾಡಿದೆ. ಒಂಥರ ಕೇಸರಿ ಬಿಳಿ ಹಸಿರು ಫ್ಲಾಗ್ ಥರ ಕಾಣಿಸ್ತಾ ಇದೆ. ತಿಂಡಿ ಎಲ್ಲ ರೆಡಿ ಮಾಡಿದೆ, ಚಟ್ನಿನೂ ಆಯಿತು. ಆದರೆ ನನ್ನ ದೊಡ್ಡ ಮಗ ಮಾತ್ರ ಏಳಲೇ ಇಲ್ಲ. ಫೈನಲ್ ಆಗಿ ಎಬ್ಬಿಸ್ಕೊಂಡು ಹೋಗಿ ಅವನಿಗೂ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ. ಇಷ್ಟೆಲ್ಲ ಕೆಲಸದ ನಡುವೆ ಇನ್ನು ದೇವ್ರ ಮನೆಗೆ ಮತ್ತೆ ಹೋಗೋಕ್ಕಾಗಲ್ಲ, ಮತ್ತೆ ಹೋದ್ರೂ ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಅಂಥೇಳಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಸಿ ನಮ್ಮ ಮಾವಂಗೂ ತಿಂಡಿ ಕೊಟ್ಟಿದ್ದ ಜೊತೆಲಿ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದು ಪೂಜೆ ಮಾಡಿದ್ದಾಯ್ತು ಇವತ್ತು. ಏನಾನೇ ಈ ಥರ ಹುರುಳಿಕಾಳನ್ನ ಬೇಯಿಸಿಟ್ಕೊಳ್ಳೋದ್ರಿಂದ ಉಪ್ಪು ಹಿಡಿದಿರುತ್ತೆ, ಚೆನ್ನಾಗಿ ಅದ್ರದ್ದು ಕಟ್ಟು ಬಿಟ್ಟಿರುತ್ತೆ, ಬೇಗ ಈಸಿಯಾಗಿ ಬೆಳಗ್ಗೆ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಈ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ನನ್ನ ಮಗನ ಸ್ಕೂಲ್ ಆಗಲೇ ಟೈಮ್ ಆಗೋಯ್ತು. ಸೊ ಹೋಗಿ ಕರ್ಕೊಂಬಂದೆ. ಇನ್ನು ಇದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನನ್ನ ಮಕ್ಕಳು ಜೊತೆ ಯಾವಾಗಲೂ ಈ ಇಬ್ಬರು ಮಕ್ಕಳಿರ್ತಾರೆ, ನೀವು ನೋಡೇ ಇರ್ತೀರಾ ವ್ಲಾಗ್ಸಲ್ಲೆಲ್ಲ. ನಾಳೆ ಅವರು ಬೇರೆ ಊರಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಇನ್ಮೇಲೆ ನನ್ನ ಮಕ್ಳ ಜೊತೆಲಿ ಅವ್ರು ಇರಲ್ಲ ಅನ್ನೋದು ನನಗೂ ಬೇಜಾರಿದೆ. ನನ್ನ ಮಕ್ಳಿಗೆ ಅಷ್ಟು ಗೊತ್ತಾಗ್ತಾ ಇಲ್ಲ, ಬಟ್ ಅವರು ಹೋದ್ಮೇಲೆ ಡೆಫಿನೆಟ್ ಆಗಿ ಮಿಸ್ ಮಾಡ್ಕೊತಾರೆ. ಸೊ ಎಲ್ಲರನ್ನೂ ಹೋಗಿ ಒಂದು ಟ್ರೀಟ್ ಕೊಡಿಸ್ಕೊಂಡು ಕರ್ಕೊಂಬಂದೆ. 2 ವರ್ಷದಿಂದ ನನ್ನ ಮಕ್ಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಸ್ಕೂಲ್ ಬಿಟ್ಟ ತಕ್ಷಣ ನಮ್ಮ ಮನೆಗೆ ಬಂದುಬಿಡ್ತಿದ್ರು, ನನ್ನ ಮಕ್ಳು ಅವ್ರ ಮನೆಗೆ ಹೋಗ್ತಿದ್ರು. ನನ್ನ ಚಿಕ್ಕ ಮಗನಂತೂ ತುಂಬ ಚೆನ್ನಾಗಿ ಸೇಫಾಗಿ ಆಟ ಆಡಿಸ್ತಿದ್ರು, ರೋಡ್ ಕ್ರಾಸ್ ಮಾಡಿಸ್ತಿದ್ರು. ಸೊ ತುಂಬ ಬೇಜಾರಾಗ್ತಾ ಇದೆ, ಮಕ್ಕಳು ಇನ್ನಿರಲ್ವಲ್ಲ ಅಂತ ಹೇಳಿ. ಕಾಪಿ ಲಿಂಕ್ ಟ್ರೆಂಡ್ ಎಲ್ಲ ನಂಗೆ ಇಷ್ಟ ಇಲ್ಲ. ಹಾಗೇನೆ ಹಸ್ಬೆಂಡ್ಗೂ ಪಾರ್ಸೆಲ್ ತೊಗೊಬಂದು ನನ್ನ ಮಕ್ಕಳಿಗೂ ಒಂದು ನೆನಪಿರುತ್ತೆ ಅಂತ ಹೇಳಿ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಮತ್ತೆ ಸಿಗ್ತೀನಿ, ಬಾಯ್ ಬಾಯ್.